ಹಳ್ಳ ಅಂತೀವಲ್ಲ ಆ ಥರದ್ರಲ್ಲಿ ಹಾಗೆ ಕಾಣಿಸ್ತು. ಡಿಸೈನ್ ಈ ಥರ ಇದೆ, ಸಾಕದಾಗಿದೆ. ಮೂರು ಸೆಟ್ಟಿಗೆ ನೋಡಿ, ಈ 3 ಸೆಟ್ಟಿಗೆ ನಮ್ಮ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ಸ್ನೇಹಿತರೆ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಆಮೇಲೆ ತುಂಬ ಸಖತ್ತಾಗಿರುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂತ ಹೇಳಿದರೆ, ಸಿಲ್ವರ್ ಅಥವಾ ಬ್ಲ್ಯಾಕ್ ಜ್ಯುವೆಲ್ಲರ್ಸ್ ಅಂತ ಕರೀತಾರೆ. ಇಯರಿಂಗ್ಸ್ ಆಗಿರ್ಬೋದು, ಆಮೇಲೆ ಚೈನ್, ಕೊಳ್ಳಲ್ಲಿ ಹಾಕೊಂಡು ಹಾರ ಆಗಿರ್ಬೋದು. ನಾನು ಮೀಶೋದಿಂದ ಕೆಲವನ್ನ ಆರ್ಡರ್ ಮಾಡಿದ್ದೆ. ಸೊ ಅವು ಆಲ್ರೆಡಿ ಬಂದಿದ್ದೇವೆ. ಸೊ ವಿಡಿಯೋ ಮಾಡೋಣ ಅಂತ, ಅಥವಾ ನಿಮ್ಮ ಜೊತೆ ಇದನ್ನ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಜ್ಯುವೆಲ್ಲರ್ಸ್ ಅಂದರೂ ಆನ್ಲೈನಲ್ಲಿ ಒಂದಕ್ಕಿಂತ ಒಂದು ಸಖತ್ತಾಗಿದ್ದು. ಸೊ ಅದೇ ಥರ ಬಂದಿದ್ದಾವೆ ಇಲ್ವಾ ಅಂತ ಕೂಡ ನೋಡೋಣ, ಓಕೆನಾ? ಸೊ ಬನ್ನಿ, ಫಸ್ಟ್ಗೆ ನಾನು ನಿಮ್ಗೆ ಏನು ತೋರಿಸ್ತೀನಿ ಅಂತ ಅಂದರೆ ಹಾರಗಳನ್ನ ತೋರಿಸ್ತೀನಿ. 3 ಹಾರಾಸ್ ಇದೆ. ಸೊ 3 ಕೊಂಬೋದಲ್ಲಿ ಬಂದಿದೆ ನನಗೆ. ಸೊ ಬನ್ನಿ ಹಾಗಾದರೆ ಪ್ಯಾಕ್ ಮಾಡಿ ಕಳಿಸಿರ್ತಾರೆ. ಸೊ ಇದನ್ನು ಓಪನ್ ಮಾಡೋಣ ನೋಡಿ. ಈ ಥರ ಬಾಕ್ಸಲ್ಲಿ ಕಳಿಸಿದ್ದಾರೆ. ಫುಲ್ ಒಂದು ಬಾಕ್ಸಲ್ಲಿ ಕೂಡ ನೋಡಿ ಈ ಥರ ಇದೆ, ನಿಮಗೆ ಕಾಣಿಸುತ್ತಲ್ಲ. ಬಾಕ್ಸಲ್ಲಿ ಕೂಡ ಒಂದೊಂದು ಜ್ಯುವೆಲ್ಲರ್ನ ಕವರಲ್ಲಿ ಹಾಕಿಬಿಟ್ಟು ಕಳಿಸಿದ್ದಾರೆ. ಸೊ ಈ ಥರ ಪ್ಯಾಕ್ ಇದೆ. ಮತ್ತು ಇದ್ರ ಮೇಲೆ ಪ್ಲಾಸ್ಟರ್ ಕೂಡ ಹಾಕಿದ್ದಾರೆ. ಇದು ಈಸಿಯಾಗಿ ಅವರು ರಿಮೂವ್ ಮಾಡಬಾರ್ದು ಅಂತ ನೋಡಿ. ಕರೆಗೂ ನಮಗೆ ಈಸಿಯಾಗಿ ಇದು ರಿಮೂವ್ ಮಾಡೋಕ್ಕಾಗಲ್ಲ. ಸ್ಟ್ರಾಂಗ್ ಆಗಿ ಕೂಡ ಇದನ್ನು ಪ್ಯಾಕ್ ಮಾಡಿದ್ದಾರೆ. ಆಮೇಲೆ ಏನಪ್ಪ ಅಂದರೆ ಡಬ್ಬಿ ಹೊಡೆದು ಕೂಡ ಜ್ಯುವೆಲ್ಲರಿ ಹೊರಗಡೆ ಬರಬಾರ್ದಲ್ಲ. ಸೊ ಹಾಗಾಗಿ ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ. ನೋಡಿ, ಫಸ್ಟಿಗೆ ಎಷ್ಟು ಸಖತ್ತಾಗಿ ಕಾಣಿಸ್ತಿದೆ ಅಲ್ವಾ? ಏನಪ್ಪ ಅಂದರೆ ಮಿಡಲಲ್ಲಿ ಮಿರರ್ ಬಂದಿದೆ, ಸಖತ್ತಾಗಿದೆ. ಇದು ಸೆಕೆಂಡ್ ಒನ್. ಇದು ಥರ್ಡ್ ಒನ್. ನನಗಂತೂ ತುಂಬಾ ಇಷ್ಟ ಆಗಿದೆ, ನೋಡಿದ ತಕ್ಷಣವೇ ತುಂಬ ಇಷ್ಟ ಆಗಿತ್ತು. ಅಲ್ಲಿ ಕೂಡ ಹಾಗೆ ಬರ್ತಾವೇನೋ ಅಂತ ಅಂದ್ಕೊಂಡಿದ್ದೆ, ಹಾಗೇನೆ ಬಂದಿದ್ದಾವೆ. ಸೊ 1 by 1 ತೋರಿಸ್ತೀನಿ ಹೇಗಿರುತ್ತೆ ಅಂತ, ಓಕೆನಾ? ನೋಡಿ ಫ್ರೆಂಡ್ಸ್, ಇದನ್ನು ನಾವು ಇಲ್ಲಿ ಲೋಕಲಲ್ಲಿ ಮೊನ್ನೆ ಹೋಗಿದ್ವಿ ಶಾಪಿಗೆ. ಇದೇ ಥರನೇ ನೋಡಿದ್ದೆ ನಾನು ಇಲ್ಲೇ ಲೋಕಲಲ್ಲಿ ಬೆಂಗಳೂರಲ್ಲಿ. ಸೊ ಅದರದ್ದು ಪ್ರೈಸ್ ಬಂದುಬಿಟ್ಟು 150 ಹೇಳಿದ್ರು ನಮಗೆ. ಈ ಥರ ಸೇಮ್ ಇದೇ ಥರ ಇತ್ತು, ಸ್ವಲ್ಪ ಚೇಂಜ್ ಇರ್ಬೋದು ಮೇ ಬಿ. ಸೊ ಇವಾಗ ವೇರ್ ಮಾಡಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನಾವು ಈ ಥರನೂ ಹಾಕೋಬೋದು, ಲಾಂಗ್ ಆಗಿ ಈ ಥರನೂ ಹಾಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇದು. ಸೊ ಇದ್ರ ಪ್ರೈಸ್ ಅಂದರೆ 3ಗೂ ಪ್ರೈಸ್ ಬಂದುಬಿಟ್ಟು ತುಂಬ ಅಂದರೆ ತುಂಬ ಕಡಿಮೆ ಬೆಲೆಯಲ್ಲಿ ಸಿಕ್ಕಿದೆ. ಇದೇ ನಾವು ಇಲ್ಲಿ ತೊಗೊಳಕ್ಕೆ ಹೋದರೆ ಏನಿಲ್ಲ ಅಂದರೂ ಒಂದಕ್ಕೆ 150 to 100 ಇರುತ್ತೆ ಇದು. ಸೊ ನಮಗೆ ತುಂಬ ರೀಸನೇಬಲ್ ಪ್ರೈಸಲ್ಲಿ ಸಿಕ್ಕಿದೆ. ಮೊದಲು ಎಲ್ಲ ಜ್ಯುವೆಲ್ಲರ್ಸ್ನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ಆಮೇಲೆ ಇದ್ರ ಪ್ರೈಸ್ ಹೇಳ್ತೀನಿ. ಆಮೇಲೆ ಇದ್ರದ್ದು ಒಂದು ಮೀಶೋದ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಇಷ್ಟ ಆಗಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಹೋಗಿ ನೀವು ಈ ಒಂದು ಜ್ಯುವೆಲ್ಲರ್ನ ಬೈ ಮಾಡ್ಬೋದು. ಇದನ್ನು ನಾವು ಸಾರಿಯಲ್ಲಿ, ಪ್ಲೇನ್ ಸಾರಿಯಲ್ಲಿನೂ ಕೂಡ ವೇರ್ ಮಾಡಬಹುದು. ಆಮೇಲೆ ಸಿಲ್ಕ್ ಸಾರಿನೂ ಇರುತ್ತೆ, ಮೈಸೂರು ಸಿಲ್ಕ್ ಸಾರಿ ಅಂತೆಲ್ಲ, ಅದರಲ್ಲಿ ಕೂಡ ವೇರ್ ಮಾಡಬಹುದು. ಇದಕ್ಕೆ ಸಿಲ್ವರ್ ಅಥವಾ ಬ್ಲ್ಯಾಕ್ ಜ್ಯುವೆಲ್ಲರ್ಸ್ ಅಂತಾನೆ ಕರೀತಾರೆ. ಇವಾಗಂತೂ ತುಂಬಾನೇ ಟ್ರೆಂಡಿಯಲ್ಲಿದೆ ಈ ಒಂದು ಜ್ಯುವೆಲ್ಲರ್ಸ್. ಸೊ ನಿಮಗೇನಾದ್ರೂ ಬೇಕಾಗಿದ್ರೆ ಮೀಶೋದಲ್ಲಿ ಹೋಗಿ ಬೈ ಮಾಡ್ಬೋದು. ಸೊ ನೋಡಿ, ಫಸ್ಟ್ ಒನ್ ಈ ತರ ಇದೆ, ತುಂಬಾ ಚೆನ್ನಾಗಿದೆ. ತುಂಬಾ ಲುಕ್ ಕೂಡ ತುಂಬಾ ಚೆನ್ನಾಗಿದೆ. ನೋಡಿ ಎಷ್ಟು ಸಖತ್ತಾಗಿ ಕಾಣಿಸುತ್ತೆ ಅಲ್ವಾ? ನೋಡಿ, ಸೊ ಇದಕ್ಕೆ ಇಯರಿಂಗ್ಸ್ ಕೂಡ ಇದೆ. ಎಷ್ಟು ಚೆನ್ನಾಗಿದೆ ಅಲ್ವಾ ಇದು? ನವಿಲ್ ಟೈಪ್ ಸಖತ್ತಾಗಿದೆ, ಫ್ಲವರ್. ಆಮೇಲೆ ಇದು ನೋಡಿ, ಸ್ಟೋನ್ದು, ಇದು ವೈಟ್ ಸ್ಟೋನ್ದು, ಹಳ್ಳ ಅಂತೀವಲ್ಲ ಆ ಥರದ್ರಲ್ಲಿ. ಸೊ ಇದು ಕೂಡ ಎಲ್ಲ ಸ್ಯಾರಿಯಲ್ಲಿ ಹಾಕೋಬೋದು, ಡ್ರೆಸ್ಸಲ್ಲಿ ಹಾಕೋಬೋದು, ಸಖತ್ತಾಗಿ ಕಾಣಿಸುತ್ತೆ. ಆಮೇಲೆ ಈ ಒಂದು ಜ್ಯುವೆಲ್ಲರಿ ಇದು ಕೂಡ ತುಂಬ ಸಖತ್ತಾಗಿದೆ. ಈ 3
ಪ್ರೈಸು ಕೂಡ ತುಂಬ ರೀಸನೇಬಲ್ ಆಗಿದೆ. ಇಲ್ಲಿ ನೀವು ಒಂದೊಂದು ಜ್ಯುವೆಲರ್ಸ್ನ ಇದನ್ನು ತೊಗೊಳಕ್ಕೆ ಹೋದರೆ 100 ರೂಪೀಸ್ ಬೀಳುತ್ತೆ. ನನಗೆ ತುಂಬ ಕಡಿಮೆ ಪ್ರೈಸಲ್ಲಿ ಈ ಒಂದು 3 ಜ್ಯುವೆಲರ್ಸ್ ಕೂಡ ಸಿಕ್ಕಿದೆ ಮೀಶೋದಲ್ಲಿ. ಸೊ ನಿಮಗೂ ಏನಾದರೂ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ನೀವು ಬೈ ಮಾಡ್ಬೋದು. ಸೊ ಬನ್ನಿ, ಈ ಒಂದು ಜ್ಯುವೆಲರಲ್ಲಿ ಯಾವುದು ವೇರ್ ಮಾಡಿದರೆ ಸಖತ್ತಾಗಿ ಕಾಣಿಸುತ್ತೆ ಅಂತ. ಎಲ್ಲನೂ ವೇರ್ ಮಾಡಿದರೆ ಸಖತ್ತಾಗಿ ಕಾಣಿಸುತ್ತೆ. ಸೊ ಇವಾಗ ವೇರ್ ಮಾಡಿ ನೋಡೋಣ. ಕಾಣಿಸ್ತಿದೆ ಅಲ್ವಾ? ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇಲ್ಲಿ ಏನಪ್ಪ ಅಂದರೆ ವೈಟ್ ಮುತ್ತು ಕೊಟ್ಟಿದ್ದಾರೆ ಅಲ್ವಾ, ಇನ್ನೂ ಸಖತ್ತಾಗಿ ಕಾಣಿಸುತ್ತೆ. ಇದಕ್ಕೆ ಈ ಒಂದು ಜ್ಯುವೆಲರಿಗೆ ಕೂಡ ತುಂಬ ಮ್ಯಾಚ್ ಆಗಿದೆ. ನೋಡಿ ಎಷ್ಟು ಸಖತ್ತಾಗಿದೆ ಅಲ್ವಾ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ನೋಡಿ ಈ ಒಂದು ಜ್ಯುವೆಲರಿ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಯಾವುದ್ರಲ್ಲಾದರೂ ನಾವು ವೇರ್ ಮಾಡ್ಬೋದು, ಸಾರಿಯಲ್ಲಿ ಕೂಡ ವೇರ್ ಮಾಡ್ಬೋದು, ಮಾಡರ್ನ್ ಡ್ರೆಸ್ಸಲ್ಲಿ ಕೂಡ ವೇರ್ ಮಾಡ್ಬೋದು. ಸಖತ್ತಾಗಿದೆ. ಬನ್ನಿ ಇವಾಗ ನೆಕ್ಸ್ಟ್ ಜ್ಯುವೆಲರಿ ನೋಡೋಣ ಯಾವ ಥರ ಇರುತ್ತೆ ಅಂತ, ಓಕೆನಾ? ಸೊ ಇವಾಗ ಸೆಕೆಂಡ್ ಜ್ಯುವೆಲರಿ ನೋಡೋಣ. ನೋಡಿ ಈ ಥರ ಇದೆ ಇದು. ಸೊ ಓಪನ್ ಮಾಡಿದರೆ ಹೇಗಿರುತ್ತೆ ಅಂತ ನೋಡಿ. ಡಿಸೈನ್ ಇದೆ, ಕೆಳಗಡೆ ಈ ಥರ ಇದೆ. ಆಮೇಲೆ ಕೆಳಗಡೆ ಗೆಜ್ಜೆ ಕೂಡ ಕೊಟ್ಟಿದ್ದಾರೆ. ಹಾಕೊಂಡ್ರೆ ಇದು ಕೂಡ ಸಖತ್ತಾಗಿರುತ್ತೆ ನೋಡಿ, ಚೆನ್ನಾಗಿದೆ ಅಲ್ವಾ? ಸೊ ಇದು ಕೂಡ ವೇರ್ ಮಾಡಿ ನೋಡೋಣ. ನೋಡಿ ಫ್ರೆಂಡ್ಸ್, ಹೇಗೆ ಕಾಣಿಸುತ್ತೆ? ಚೆನ್ನಾಗಿ ಕಾಣಿಸುತ್ತಾ? ಚೆನ್ನಾಗಿ ಕಾಣಿಸ್ತಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಯಾವ ಜ್ಯುವೆಲರ್ಸ್ ಚೆನ್ನಾಗಿ ಕಾಣಿಸುತ್ತೆ ನನಗೆ, ಯಾವುದಕ್ಕೆ ಯಾವುದನ್ನು ವೇರ್ ಮಾಡಿದರೆ ಸಖತ್ತಾಗಿರುತ್ತೆ ಅಂತ, ಓಕೆನಾ? ಸೊ ಇದು ಈ ಥರ ಇದೆ. ಸೊ ಇದಕ್ಕೆ ಈ ಇಯರಿಂಗ್ಸ್ ಹಾಕೋಣ, ಸಖತ್ತಾಗಿರುತ್ತೆ ಅಲ್ವಾ? ಸೊ ಇದು ಹೇಗೆ ಕಾಣಿಸುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ನೋಡಿ ಈ ಥರ ಇರುತ್ತೆ, ಡಿಸೈನ್ ಈ ಥರ ಇದೆ. ಸೊ ವೇರ್ ಮಾಡಿದಾಗೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ಸಖತ್ತಾಗಿದೆ ನೋಡಿ. ತುಂಬ ವೇಟ್ ಇಲ್ಲ, ಏನು ವೇಟ್ ಇಲ್ಲ, ಹಾಕೊಂಡ್ರು ಹಾಕ್ಕೊಂಡಿಲ್ಲ ನಾವು ಇಯರಿಂಗ್ಸ್ ಅನ್ನೋ ಥರ ಇದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಸೆಕೆಂಡ್ ಜ್ಯುವೆಲರ್ಸ್ ಯಾವ ಥರ ಇತ್ತು, ಇಯರಿಂಗ್ಸ್ ಯಾವ ಥರ ಇತ್ತು, ಆಮೇಲೆ ಈ ಸರ ಯಾವ ಥರ ಇತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ, ಓಕೆನಾ? ಒಂದು ವೇಳೆ ಬೇಕಾಗಿದ್ದರೆ ನೀವು ಹೋಗಿ ಬೈ ಮಾಡ್ಬೋದು. ತುಂಬ ರೀಸನೇಬಲ್ ಪ್ರೈಸ್ ಇದೆ, ಲಾಸ್ಟ್ಗೆ ಹೇಳ್ತೀನಿ. ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ಇವಾಗ ಸೆಕೆಂಡ್ ಜ್ಯುವೆಲರ್ ಕೂಡ ನೋಡಿದ್ವಿ. ಥರ್ಡ್ ಜ್ಯುವೆಲರ್ ಯಾವ ಥರ ಇರುತ್ತೆ ಅಂತ ನೋಡೋಣ. ಇದು ಕೂಡ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ವೇರ್ ಮಾಡಿದರೆ ಸಖತ್ತಾಗಿ ಕಾಣಿಸುತ್ತೆ. ಸಾರುತ್ತೆ ಅಂತ ಸಿಂಪಲ್ ಆ್ಯಂಡ್ ಬೆಸ್ಟ್, ಸಖತ್ತಾಗಿದೆ ನೋಡಿ ಫ್ರೆಂಡ್ಸ್. ಇಲ್ಲಿ ಫಿಶ್ ಡಿಸೈನ್ ಇದೆ ನೋಡಿ, ಇವಾಗ ಕಾಣಿಸ್ತಿದೆನಾ? ಅಲ್ಲಿ ಫಿಶ್ ಡಿಸೈನ್ ಇದೆ, ಆಮೇಲೆ ಈ ಥರ ಮೇಲೆ ಇದೆ, ಸಖತ್ತಾಗಿದೆ. ಕೆಳಗಡೆ ಎಲ್ಲ ಗೆಜ್ಜೆ ಕೂಡ ಡಿಫ್ರೆಂಟ್ ಆಗಿದೆ. ಇದು ವೇರ್ ಮಾಡಿದ್ರಂತೂ ಸಖತ್ತಾಗಿರುತ್ತೆ. ಬನ್ನಿ ಹಾಗಾದರೆ ವೇರ್ ಮಾಡಿ ನೋಡೋಣ ವಿತ್ ಇಯರಿಂಗ್ಸ್ ಜೊತೆ. ಸಖತ್ತಾಗಿದೆನಾ? ಸೊ ಇದ್ರ ಜೊತೆಗೆ ಈ ಒಂದು ಇಯರಿಂಗ್ಸ್ ಹಾಕೋಣ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ? ಇದು ಸಾರಿಯಲ್ಲಿ ಕೂಡ ತುಂಬ ಮ್ಯಾಚ್ ಆಗುತ್ತೆ. ನಾನು ಯಾರೋ ಒಂದು ಫಂಕ್ಷನಲ್ಲಿ, ಮದುವೆ ಫಂಕ್ಷನಲ್ಲಿ ನಾನು ನೋಡಿದ್ದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಸಿಂಪಲ್ ಸಾರಿ ವೇರ್ ಮಾಡಿದ್ರು, ಇದೇ ಥರ ಬ್ಲ್ಯಾಕ್ ಜ್ಯುವೆಲರ್ ಹಾಕಿದ್ರು, ಅದ್ರ ಜೊತೆಗೆ ಈ ಥರ ಒಂದು ಇಯರಿಂಗ್ ಹಾಕಿದ್ರು. ತುಂಬ ಅಂದರೆ ತುಂಬ ಸಖತ್ತಾಗಿತ್ತು. ಸೊ ನಾನು ಸರ್ಚ್ ಮಾಡ್ತಾ ಇದ್ದೆ. ಆ್ಯಕ್ಚುಲಿ ಇಲ್ಲಿ ನಾನು ಲೋಕಲಲ್ಲಿ ಜಾಸ್ತಿ ಬೈ ಮಾಡೋಕ್ಕೆ ಹೋಗೋದಿಲ್ಲ, ನಾನು ಎಲ್ಲಿ ಹೊರಗಡೆನೇ ಹೋಗೋದಿಲ್ಲ. ಸೊ ನಾನು ಹಾಗೆ ಮೀಶೋದಲ್ಲಿ ನೋಡಿದೆ, ನನಗೆ ಈ ಪ್ರಾಡಕ್ಟ್ ಸಿಕ್ತು. ಸೊ ಹಾಗಾಗಿ ಇದನ್ನ ನಾನು ಬೈ ಮಾಡಿದೆ. ಹೇಗಿದೆ? ಚೆನ್ನಾಗಿದೆ ಅಲ್ವಾ? ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇದು ಕೂಡ ಸ್ಯಾರಿಯಲ್ಲಿ ವೇರ್ ಮಾಡ್ಬೋದು. ಖಂಡಿತ ಒಂದ್ಸರಿ ಸ್ಯಾರಿಯಲ್ಲಿನೂ ವೇರ್ ಮಾಡ್ತೀನಿ.
ವಿಡಿಯೋ ಕೂಡ ಮಾಡ್ತೀನಿ. ಅಷ್ಟೇ ಅಲ್ಲ, ಏನಪ್ಪ ಅಂದರೆ ಡ್ರೆಸ್ ಎಲ್ಲನೂ ವೇರ್ ಮಾಡಿ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನನಗಂತೂ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಎಲ್ಲಿಗಾದರೂ ಫ್ರೆಂಡ್ ಜೊತೆ ಪಿಕ್ನಿಕ್ ಹೋಗಬೇಕಾದ್ರೆ ಅಥವಾ ಏನಾದರೂ ಫಂಕ್ಷನ್ಸ್ ಇದ್ದಾಗ ನಾವು ಸಾರಿ ವೇರ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ಚೆನ್ನಾಗಿರೋ ಡ್ರೆಸ್ನ ವೇರ್ ಮಾಡಿಬಿಟ್ಟು ಈ ಥರ ಜ್ಯುವೆಲ್ಲರ್ಸ್ನ ಹಾಕ್ಕೊಂಡು ಹೋಗ್ಬಿಟ್ರೆ ಸಖತ್ತಾಗಿ ಕಾಣಿಸುತ್ತೆ. ಇದು ಎಲ್ಲದರಲ್ಲೂ ಕೂಡ ಮ್ಯಾಚ್ ಆಗುತ್ತೆ. ಸೊ ಎಲ್ಲ ಜ್ಯುವೆಲ್ಲರ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗಿದೆ ಅಂತ. ಸೊ ಇದ್ರ ಪ್ರೈಸ್ ಇವಾಗ ಹೇಳೋದು ನಾನು ನಿಮಗೆ. 3 ಸೆಟ್, ಈ 3 ಸೆಟ್ಸ್ ಇದೆ ಅಲ್ವಾ ನೋಡಿ. 1 2, ಇದು ಸಖತ್ತಾಗಿದೆ. 3ಗಿನ ಇದಂತೂ ತುಂಬಾನೇ ಇಷ್ಟ ಆಯಿತು ನನಗೆ. ಬಟ್ 3 ಚೆನ್ನಾಗಿದೆ ನೋಡಿ. ಈ 3 ಸೆಟ್ಗೆ ನೋಡಿ, ಈ 3 ಸೆಟ್ಗೆ ನಮಗೆ 171 ರುಪೀಸ್ ಆಯಿತು. ಅಂದರೆ 171 ರೂಪಾಯಿದಲ್ಲಿ ನಮಗೆ ಈ 3 ಸೆಟ್ ಬಂದಿದೆ. ಸೊ ಈ 3 ಕೊಂಬೋ ಆಫರಲ್ಲಿ ತೊಗೊಂಡಿದ್ದೆ. ಕೊಂಬೋದಲ್ಲಿದೆ 3 ತೊಗೊಂಡ್ರೆ 171 ರುಪೀಸ್ಗೆ 3 ಸೆಟ್ ಬರುತ್ತೆ. ಇದೇ ನೀವು ಹೊರಗಡೆ ಬೈ ಮಾಡೋಕ್ಕೆ ಹೋದರೆ ನಿಮಗೆ ಏನಿಲ್ಲ ಅಂದರೂ 450 ರುಪೀಸ್ 400 ಸಮಥಿಂಗ್ ಆಗುತ್ತೆ. ಜಾಸ್ತಿ 1 3 ಅಥವಾ 2 ತೊಗೊಂಡ್ರೆ ಮೇ ಬಿ ನಿಮಗೆ ಅವರು 50 ರುಪೀಸ್ ಡಿಸ್ಕೌಂಟಲ್ಲಿ ಬಿಡ್ಬೋದು. ಇಲ್ಲ ಅಂತ ಹೇಳ್ತಿಲ್ಲ. ಮಿನಿಮಮ್ 400 ರುಪೀಸ್ ಆದರೂ ನೀವು ಸ್ಪೆಂಡ್ ಮಾಡಲೇಬೇಕಾಗತ್ತೆ. ಜಸ್ಟ್ 171 ರುಪೀಸಲ್ಲಿ ನಿಮಗೆ ಮೀಶೋದಲ್ಲಿ 3 ಸೆಟ್ ಚೆನ್ನಾಗಿರ್ತಕ್ಕಂಥವು ಸಿಗ್ತವೆ. ನಿಮಗೇನಾದರೂ ಈ ಸೆಟ್ ಬೇಕಾಗಿದ್ದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ ಮೀಶೋದು, ಹೋಗಿ ನೀವು ಈಸಿಯಾಗಿ ಬೈ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಪ್ಯಾಕಿಂಗ್ ಕೂಡ ನೀಟಾಗಿ ಮಾಡಿದ್ದಾರೆ. ಬಾಕ್ಸಲ್ಲಿ ಹಾಕಿಬಿಟ್ಟು, ಈ ಥರ ಬಾಕ್ಸಲ್ಲಿ ಹಾಕಿಬಿಟ್ಟು ನೀಟಾಗಿ ಇದನ್ನು ಪ್ಯಾಕ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಜ್ಯುವೆಲ್ಲರ್ಸ್ ಕೂಡ ಅಷ್ಟೇ. 3 ಜ್ಯುವೆಲ್ಲರ್ಸ್ಗೆ 150 ರುಪೀಸ್ ನನಗೆ ಬಿದ್ದಿದೆ ನೋಡಿ. ತುಂಬ ಕಡಿಮೆ ಪ್ರೈಸ್ ಅಲ್ವಾ ಫ್ರೆಂಡ್ಸ್. ಇದೇ ನಾವು ಏನಪ್ಪ ಅಂದರೆ ಹೊರಗಡೆ ತೊಗೊಳಕ್ಕೆ ಹೋದರೆ ತುಂಬ ಕಾಸ್ಟ್ಲಿ ಆಗುತ್ತೆ. ಏನಿಲ್ಲ ಅಂದರೂ ಒಂದೊಂದಕ್ಕೆ 100 ರುಪೀಸ್ ಆದರೂ ನಾವು ಪೇ ಮಾಡಲೇಬೇಕು ನೋಡಿ. ಇದು ಕೂಡ ಎಷ್ಟು ಸಖತ್ತಾಗಿದೆ ಅಲ್ವಾ. ಸೊ 100 ರುಪೀಸ್ ನಾವು ಪೇ ಮಾಡಲೇಬೇಕು. ಈ 3 ಸೆಟ್ಸ್ ನೋಡಿ, ಇದು ಮತ್ತು ಈ ಇಯರಿಂಗ್ಸು ಮತ್ತು ಈ ಇಯರಿಂಗ್ಸ್ ಜೊತೆಗೆ ವಿತ್ ಶಿಪ್ಪಿಂಗ್ ಪ್ರೈಸ್ 150 ರುಪೀಸ್ ಬಿದ್ದಿದೆ 3 ಸೆಟ್ಗೆ. ಸೊ ನನಗಂತೂ ತುಂಬಾನೇ ಇಷ್ಟ ಆಯಿತು. ಇದು ಮಾಡಿ ಚೆನ್ನಾಗಿರುತ್ತೆ ವೇರ್ ಮಾಡಿದರೆ. ಚೆನ್ನಾಗಿದೆ ಅಲ್ವಾ. ಸೊ ಇಯರಿಂಗ್ಸ್ ತುಂಬಾನೇ ಇಷ್ಟ ಆಯಿತು ನನಗೆ. ನಿಮಗೆ ಒಂದು ವೇಳೆ ಇಷ್ಟ ಆಗಿದ್ರೆ ಯಾವ ಇಯರಿಂಗ್ಸ್ ನನಗೆ ಯಾವ ಡ್ರೆಸ್ಸಲ್ಲಿ ಚೆನ್ನಾಗಿ ಕಾಣುತ್ತೆ ಅಂತ ಸಜೆಸ್ಟ್ ಕೂಡ ಮಾಡ್ಬೋದು ಕಮೆಂಟಲ್ಲಿ. ಒಂದು ವೇಳೆ ವಿಡಿಯೋಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಆಲ್ ಅಂತ ಕ್ಲಿಕ್ ಮಾಡಿ. ಯಾಕಂದರೆ ನಾವು ಹಾಕೋ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಈಸಿಯಾಗಿ ತಲುಪಬೇಕಂದ್ರೆ ನೀವು ಬೆಲ್ ಬಟನ್ ಆಲ್ ಅಂತ ಕ್ಲಿಕ್ ಮಾಡಲೇಬೇಕಾಗುತ್ತೆ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಕೆನಾ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಓಕೆನಾ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಖತ್ತಾಗಿರೋ ಟಾಪಿಕ್ ಜೊತೆ ಬರ್ತೀನಿ. ಥ್ಯಾಂಕ್ ಯು. ಬೈ ಬಾಯ್.